ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಎಲ್ಲ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಇವತ್ತು ಅವರೆಕಾಳು ಹಾಕಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಇವತ್ತು ಅವರೆಕಾಳನ್ನ ಬಿಡಿಸ್ತಾ ಇದ್ದೀನಿ. ನೈಟೇ ಅವರೆಕಾಳು ತೊಗೊಂಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಮಾತ್ರ ಇಟ್ಕೊಂಡು ಇವಾಗ ಅದನ್ನು ಸುಲ್ಕೋತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಪ್ಪೆ ಎಲ್ಲ ಸುಲ್ಕೊಂಡು ಕಾಳು ತಗೊಂಡೆ. ನೆಕ್ಸ್ಟ್ ಇಲ್ಲಿ ನಾನು 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನಾನು 1 ಲೋಟಕ್ಕಷ್ಟೇ ಮಾಡ್ತಾಯಿರೋದು. ಹಾಗಾಗಿ ಬರೀ 2 ಈರುಳ್ಳಿ ಮತ್ತು 4 ಟೊಮೊಟೊನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಸಹ ಕಟ್ ಮಾಡ್ಕೊತಾ ಇದ್ದೀನಿ. 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಅವರೆಕಾಳು ಮತ್ತು ಶುಂಠಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ಗೆ ಸ್ಟವ್ ಹಚ್ಚಿ ಕುಕ್ಕರಲ್ಲಿ ಮಾಡ್ತಾಯಿರೋದು. ಸೊ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 4 ಮೊಗ್ಗು, 1 ಚಕ್ಕೆ ಮತ್ತು 1 ಏಲಕ್ಕಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಪಲಾವ್ ಎಲೆ ಮತ್ತು ಸ್ವಲ್ಪ ಕಲ್ಲು ಹೂವು ಅಂತಾರಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಅವರೆಕಾಳನ್ನು ಹಾಕೋತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸೇರಿಸ್ಕೊಂಡು. ನೆಕ್ಸ್ಟ್ ಇಲ್ಲಿ 1 ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹುಡಿ ಉಪ್ಪು. ಸೊ ಹಾಗಾಗಿ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 2 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 1 ಲೋಟ ಅಕ್ಕಿ ಮಾಡ್ತಾಯಿರೋದು ಬಾತು. ಸೊ ಹಾಗಾಗಿ 2 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನಿಮಗೆ ಉದ್ರಾಗಿ ಬೇಕು ಅಂದರೆ 1 ಲೋಟನ ಸೇರಿಸ್ಕೊಳ್ಳಿ ನೀರು. ಅದನ್ನು ಐ ಫ್ಲೇಮಲ್ಲಿ ಇಡಿ. ಅದು ಸ್ವಲ್ಪ ಕುದಿಬೇಕು. ನೆಕ್ಸ್ಟ್ ನಾನು ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರು ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಖಾರನ ನೋಡಿಕೊಂಡು ಮತ್ತೆ ಸಹ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಅಂದರೆ 1 ಸ್ಪೂನೇ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಕುದಿಯೋ ನೀರಿಗೆ ನಾವು ಅಕ್ಕಿಯನ್ನು ಹಾಕಬೇಕು. ತೊಳ್ಕೊಂಡು ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ತಳ ಹಿಡಿಬಾರ್ದು. ಸೊ ಹಾಗಾಗಿ
ಹಂತದಲ್ಲಿ ರುಚಿನ ಸಹ ನೋಡಿಕೊಂಡು ನೀವು ಸ್ವಲ್ಪ ಸಾಲ್ಟನ್ನು ಸಹ ಆ್ಯಡ್ ಮಾಡ್ಕೋಬೋದು, ನಿಮಗೆ ಬೇಕಾದರೆ ಮಾತ್ರ. ನೆಕ್ಸ್ಟ್ ಇದು ಕುದೀತಾ ಇರುತ್ತಲ್ಲ, ನೆಕ್ಸ್ಟ್ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲನ್ನು ಹೊಡಿಸ್ಕೋತೀನಿ. ನಾನು ಇವತ್ತು ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಫ್ರಿಜ್ಜಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ ನಾನು ಸಹ ಇಲ್ಲಿ ಪುದೀನ ಸೊಪ್ಪನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಫ್ರೆಶ್ ಆಗೇ ಇದೆ ಅಂತ. 2 ವಿಸಿಲ್ ಆದಮೇಲೆ ಏರೆಲ್ಲ ಹೋದ್ಮೇಲೆ ಇದನ್ನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ. ಅದರ ಅರೋಮಾ ಮಾತ್ರ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಪುದೀನಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪುದೀನಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಈ ಕಡೆ ನಾನು ಮೊಸರು ಬಜ್ಜಿಯನ್ನು ಸಹ ಮಾಡಿಕೊಂಡಿದ್ದೆ. 5 ಮಿನಿಟ್ಸ್ ಆಯಿತು. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸಿಂಪಲಾಗಿ ಮಾಡ್ಕೊಬಿಡ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ಮಧ್ಯಾಹ್ನಕ್ಕೆ ಅವರೆಕಾಳು ಸಾಂಬಾರು ಮಾಡಿದ್ದೆ, ಅದನ್ನು ಊಟ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಸ್ವಿಗ್ಗಿಯಲ್ಲಿ ಗ್ರಾಸರೀಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಬಂದಿತ್ತು, ಅದನ್ನ ಇಸ್ಕೊಂಡು ಬಂದು ಇವಾಗ ಎಲ್ಲನೂ ಚೆಕ್ ಮಾಡ್ಕೋತಾ ಇದ್ದೀನಿ. ಐಟಮ್ಸ್ಗಳು ಪನ್ನೀರ್ ಮತ್ತು ಮೈದಾ, ಸ್ವಲ್ಪ ಗ್ರಾಸರೀಸ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಸಾಲ್ಟು ಎಲ್ಲನೂ ಚೆಕ್ ಮಾಡ್ಕೋತಾ ಇದ್ದೀನಿ. ತೊಗರಿ ಬೇಳೆನೂ ಸಹ ಟಾಟಾ ಪ್ರಾಡಕ್ಟಸ್, ಟಾಟಾ ಸಂಪನ್. ಈರುಳ್ಳಿ ಸಹ ಖಾಲಿಯಾಗಿತ್ತು, ಅದನ್ನು ಸಹ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹೊರ್ಗಡೆ KG 50 ರೂಪಾಯಿ ಅಂತ ಹೇಳ್ತಾಯಿದ್ರು. ಅದೇ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಜಸ್ಟು 45 ರುಪೀಸ್ ಏನೋ ಇತ್ತು. ಶುಗರ್ ಇದು ಫ್ರೀ ಬಂದಿತ್ತು. ಶುಗರು ನಾವು 1000 ರುಪೀಸ್ ಮೇಲ್ಗಡೆ ಪರ್ಚೇಸ್ ಮಾಡಿದ್ರಿಂದ. ಮತ್ತು ಕಡಲೆ ಬೀಜನೂ ಸಹ ಖಾಲಿಯಾಗಿತ್ತು, ಅದನ್ನು ಸಹ ತರಿಸ್ಕೊಂಡಿದ್ದೆ. ಗುಲಾಬ್ ಜಾಮೂನ್ ಮಾಡಬೇಕು ಅಂತ ಗುಲಾಬ್ ಜಾಮೂನ್ ಪೌಡರ್ನು ಸಹ ತರಿಸ್ಕೊಂಡೆ. ನೆಕ್ಸ್ಟ್ ಇಲ್ಲಿ ತುಪ್ಪ, ಅರ್ಧ ಲೀಟ್ರ್ ತುಪ್ಪನೂ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿ ಕಡಲೆ ಹಿಟ್ಟು, ಅದನ್ನೆಲ್ಲ ಚೆಕ್ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಹಸ್ಬೆಂಡು KFC ಆರ್ಡ್ರ್ ಮಾಡಿದರು. 4 ವಿಂಗ್ಸು ಮತ್ತು 4 ಸ್ಮೋಕಿ ಲೆಗ್ ಪೀಸನ್ನು ಆರ್ಡ್ರ್ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟು ಇಲ್ಲಿ 6 ಗಂಟೆ ಆಗಿತ್ತು, ಸ್ವಲ್ಪ ಪಾರ್ಕ್ ಹೋಗಿದ್ದು ಬರೋಣ ಅಂತ ಬಂದ್ವಿ. ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಷ್ಟೊಂದು ಜಾಗ ಇರಲಿಲ್ಲ. ಸೊ ನಾವೊಂದು 10 ನಿಮಿಷ ಕೂತಿದ್ದು ಅಲ್ಲೇ, ಮತ್ತು ವಾಪಸ್ ಬಂದುಬಿಟ್ವಿ. ನೆಕ್ಸ್ಟ್ ಬರಬೇಕಾದ್ರೆ ಅಲ್ಲಿ ಒಂದು ಲೆಮನ್ ಸೋಡಾನ ಕುಡ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.